Hi everyone, ನನ್ನ ಹೆಸರು ಮೇಘನಾ. ಟುಡೇ ಟಾಪಿಕ್ ಈಸ್ ಹೌ ಟು ಕ್ರಿಯೇಟ್ ಎ ಕಂಪನಿ ಇನ್ ಟ್ಯಾಲಿ ಪ್ರೈಮ್. ಸೊ ಕಂಪನಿ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ತಿಳ್ಕೊಂಡೋಣ ಇವತ್ತು. ಸೊ ಮೊದಲು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಪಿಯರ್ ಇರುತ್ತೆ. ನೆಕ್ಸ್ಟ್ ಟಾಪ್ ಮೆನು ಅಲ್ಲಿ ನಾವು ಕಂಪನಿನ ಸೆಲೆಕ್ಟ್ ಮಾಡ್ಕೊಬೇಕು. ಕಂಪನಿನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಶಾರ್ಟ್ಕಟ್ ಕೀ ಈಸ್ ಆಲ್ಟ್ ಕೆ. ನೆಕ್ಸ್ಟ್ ಕ್ರಿಯೇಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಕ್ಲಿಕ್ ಮಾಡಿದಾದಮೇಲೆ ನಮಗೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಅಪಿಯರ್ ಆಗುತ್ತೆ. ನೆಕ್ಸ್ಟು ಕಂಪನಿ ಡಾಟಾ ಪಾತ್ನ ಡೆಸ್ಟಿನೇಷನ್ ಪಾತ್ ಅಂತಲೂ ಕರಿತೀವಿ. ಈ ಕಂಪನಿ ಡಾಟಾ ಪಾತಲ್ಲಿ ನಾವು ಫೋಲ್ಡರ್ನ ಎಲ್ಲಿ ಸೇವ್ ಮಾಡಬೇಕು ಅನ್ನೋ ಅಡ್ರೆಸ್ ಪಾತನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಕ್ಸಾಂಪಲು MS ವರ್ಡು ಮತ್ತು ಎಕ್ಸೆಲಲ್ಲೆಲ್ಲ ನಾವು ಏನು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿರ್ತೀವೋ ಅದನ್ನು ಸೇವ್ ಹ್ಯಾಸ್ ಮಾಡ್ತೀವಿ, ನಮ್ಮ ಫೋಲ್ಡರಲ್ಲಿ ಸೇವ್ ಮಾಡ್ಕೊತೀವಿ. ಸೊ ಅದೇ ಥರನೇ ಫೈಲ್ ಮ್ಯಾನೇಜರಲ್ಲಿ ನಮ್ಮ ನೇಮಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಫೋಲ್ಡರ್ ಅಡ್ರೆಸ್ ಪಾತು ಅಥವಾ ನೆಟ್ವರ್ಕನ್ನು ಇಲ್ಲಿ ಸೇವ್ ಮಾಡಬೇಕು. ಸೊ ಹೇಗೆ ಇಲ್ಲಿ ಎಂಟರ್ ಮಾಡೋದು ಅಂತಂದರೆ ಮೊದಲು ಸ್ಪೆಸಿಫೈ ಪಾತಿಗೆ ಹೋಗಿ ನಮ್ಮ ನೆಟ್ವರ್ಕ್ದು ಅಡ್ರೆಸ್ ಏನಿರುತ್ತೋ ಅದನ್ನು ಇಲ್ಲಿ ಹಾಕಬೇಕು. ಡಾಟಾ ಓಪನ್. ನೆಕ್ಸ್ಟು ನಾವು ಎಲ್ಲಿ ಫೋಲ್ಡರ್ನ ಕ್ರಿಯೇಟ್ ಮಾಡಿರ್ತೀರೋ ನಮ್ಮ ನೇಮನ್ನು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಡಾಟಾ ಓಪನ್ ಟ್ಯಾಲಿ ಬ್ಯಾಚ್ 5 ಮೇಗಾ. ಸೊ ನೆಕ್ಸ್ಟು ಕಂಪನಿ ಡಾಟಾ ಪಾದ ಆದಮೇಲೆ ಕಂಪನಿ ನೇಮ್, ನಾನಿಲ್ಲಿ ಮಾರುತಿ ಎಂಟರ್ಪ್ರೈಸಸ್ ಅನ್ನೋ ಕಂಪನಿನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೇಮ್ ಕಂಪನಿ ನೇಮ್ ಏನಿರುತ್ತೋ ಮೇಲಿಂಗ್ ನೇಮು ಅದೇ ಬರುತ್ತೆ. ನೆಕ್ಸ್ಟ್ ಅಡ್ರೆಸ್ ಹಾಕಬೇಕು. 5th ಮೇನ್ ರೋಡ್, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಎಸ್ಟೇಟ್. ನೆಕ್ಸ್ಟ್ ಬ್ಯಾಂಗ್ಳೂರು. ಸೊ ಅಡ್ರೆಸ್ ಹಾಕಿದ್ಮೇಲೆ ಬೆಂಗಳೂರು ಆಗಿರೋದ್ರಿಂದ ಕಂಪನಿ ಇರೋದು ಸ್ಟೇಟ್ ಬಂದು ಕರ್ನಾಟಕ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಕಂಟ್ರಿ ಇಂಡಿಯಾನೇ. ನೆಕ್ಸ್ಟು ಪಿನ್ ಕೋಡು ಹಾಕಬೇಕು 562114. ನೆಕ್ಸ್ಟು ಟೆಲಿಫೋನ್ ನಂಬರ್ ಹಾಕಬೇಕು 08024568981. ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಬೇಕು 8817679888. ನೆಕ್ಸ್ಟು ಫ್ಯಾಕ್ಸ್ನ ಬ್ಲ್ಯಾಂಕ್ ಬಿಡಬೇಕು. ನೆಕ್ಸ್ಟು ಇಮೇಲ್ ID, ಕಂಪನಿದು ಯಾವುದು ಇಮೇಲ್ ID ಇರುತ್ತೋ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಲ್ಲ ಸ್ಮಾಲ್ ಲೆಟರ್ಸೇ ಇರಬೇಕು. ಮಾರುತಿ enterprises@gmail.com. ನೆಕ್ಸ್ಟ್ ವೆಬ್ಸೈಟು ಅಷ್ಟೇ www.maruti-enterprises.co.in. ಎಂಟರ್ ಮಾಡಿದ್ಮೇಲೆ ನಮಗೆ ಫಿನಾನ್ಷಿಯಲ್ ಬಿಗಿನಿಂಗ್ ಫ್ರಮ್ ಅಂತ ಇದೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕಂಪನೀಸ್ ಅವ್ರ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1st ಏಪ್ರಿಲು, ಎಂಡ್ ಆಗೋದು 31st ಮಾರ್ಚ್ ಆಫ್ ನೆಕ್ಸ್ಟ್ ಇಯರು. ಸೊ ಇವಾಗ ಇಲ್ಲಿ ನಾವು ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಫ್ರಮ್ 1st ಏಪ್ರಿಲ್ ಕೊಟ್ಟಿದ್ದೀರಿ. ನೆಕ್ಸ್ಟು ಬುಕ್ಸ್ ಬಿಗಿನಿಂಗ್ ಫ್ರಮ್ ಮಾರುತಿ ಎಂಟರ್ಪ್ರೈಸಸ್ ಅವರು ನಾವು ಅಕೌಂಟ್ಸ್ ಮೇಂಟೈನ್ ಮಾಡೋದು, ರೆಕಾರ್ಡ್ ಮಾಡೋದು ಯಾವ ಡೇಟಿಂದ ಅಂತ ಹೇಳಿಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕು, ಡೇಟ್ ಹಾಕಬೇಕು. ಸೊ ಬುಕ್ಸ್ ಬಿಗಿನಿಂಗ್ ಫ್ರಮ್ ಅದು ಅಷ್ಟೇ 1st ಏಪ್ರಿಲೇ ಇದೆ. ಸೊ 1st ಏಪ್ರಿಲೇ ಹಾಕಬೇಕು. ನೆಕ್ಸ್ಟ್ ಬೇಸ್ ಕರೆನ್ಸಿ ಸಿಂಬಲ್ಲು ನಮ್ಮ ಇಂಡಿಯನ್ ಕರೆನ್ಸಿ ರುಪೀಸ್ ಇದೆ, ರುಪೀಸೇ ಇರಬೇಕು. ನೆಕ್ಸ್ಟ್ ಫಾರ್ಮಲ್ ನೇಮ್ INR. ಇಷ್ಟು ಇನ್ಫಾರ್ಮೇಷನ್ ಮಾರುತಿ ಎಂಟರ್ಪ್ರೈಸಸ್ದು ಇನ್ಫಾರ್ಮೇಷನ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಕಂಪನಿ ನೇಮ್, ಮೇಲಿಂಗ್ ನೇಮ್, ಅಡ್ರೆಸ್, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಟೆಲಿಫೋನ್, ಮೊಬೈಲ್ ನಂಬರ್, ಇಮೇಲ್ ID, ವೆಬ್ಸೈಟ್ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೋದು. ಎಲ್ಲ ಆದಮೇಲೆ ನೆಕ್ಸ್ಟ್ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿದ್ಮೇಲೆ ನಮಗೆ ಕಂಪನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನೋ ಇನ್ನೊಂದು ಸ್ಕ್ರೀನ್ ಅಪಿಯರ್ ಆಗುತ್ತೆ. ಸೊ ಅದನ್ನು ನಾವು ಕಂಪನಿ ಫ್ಯೂಚರ್ಸ್ ಅಂತಲೂ ಕರಿತೀವಿ. ಸೊ ನೋಡಿ, ಕಂಪನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನೋ ಸ್ಕ್ರೀನ್ ಬಂತು. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಮಗೆ ಅಕೌಂಟಿಂಗು, ಇನ್ವೆಂಟರಿ ಅಂದರೆ ಕಂಪನಿ ಫ್ಯೂಚರ್ಸ್ ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೋ ಅದರದ್ದೆಲ್ಲ ಇನ್ಫಾರ್ಮೇಷನು ಇದರಲ್ಲಿರುತ್ತೆ. ನಮಗೆ ಅದು ಬೇಕಾ ಬೇಡ ಅನ್ನೋದನ್ನು
ಇಲ್ಲಿ ಎಸ್ ಆರ್ ನೋ ಮಾಡಬಹುದು. ನಮಗೆ ಇವಾಗ ಪ್ರೆಸೆಂಟು ಟ್ಯಾಕ್ಸೇಷನಲ್ಲಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GSTನ ಎಸ್ ಇದೆ, ಬಟ್ ನಾವು ಅದನ್ನು ನೋ ಮಾಡ್ಕೊಬೇಕು. ಸೊ ಅದನ್ನು ನೋ ಮಾಡ್ತೀನಿ. ನೋ ಮಾಡಿದ್ಮೇಲೆ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಬೇಕು. ಶಾರ್ಟ್ಕಟ್ ಕೀ ಈಸ್ Ctrl+A. ಸೊ ನಾವು ಕಂಪನಿ ಕ್ರಿಯೇಟ್ ಮಾಡಿ ಕಂಪನಿ ಫ್ಯೂಚರ್ಸನ್ನು GST ನೋ ಮಾಡಿದ್ದೀವಿ. ನೆಕ್ಸ್ಟ್ ನಮಗೆ ಕಂಪನಿ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಪಿಯರ್ ಆಗುತ್ತೆ. ಇವಾಗ ನಾವು ಓಚಸ್ನ ಎಂಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು.